ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ 12ನೇ ಶ್ಲೋಕ. ತರ್ಕತಂತ್ರ ಕುಶಲಾನಪಿ ಪುಂಸಃ ಚರ್ಕರೀತಿ ಬತಸೋಯಮಮಾನಾನ್ ಮಾನಮಾನಮಯತೀಹ ಕಥಂ ನೋ ನೈಷ ಮಂಡಲ ಭುವಾಂ ಸಮಿತಾನಾಂ. ತರ್ಕತಂತ್ರ ಕುಶಲಾನ್ ಅಪಿ ಪುಂಸಃ ಚರ್ಕರಿ ಇತಿ ಬತ ಸಹ ಅಯಂ ಅಮಾನಾನ್ ಮಾನಂ ಆನಮಯತಿ ಇಹ ಕಥಂ ನಃ ನ ಏಷಃ ಮಂಡಲಭುವಾಂ ಸಮಿತಾನಾಂ. ಸಹ ಅಯಂ ಶ್ರೀಮಧ್ವಾಚಾರ್ಯಃ ಅಂದರೆ ಶ್ರೀಮನ್ಮಧ್ವಾಚಾರ್ಯರು ತರ್ಕತಂತ್ರ ಕುಶಲಾನ್, ಯಾರು ತರ್ಕಶಾಸ್ತ್ರದಲ್ಲಿ ತಂತ್ರ ಅಂದ್ರೆ ಭಾಟ್ಟಶಾಸ್ತ್ರ ಅಂದ್ರೆ ಮೀಮಾಂಸಾ ಶಾಸ್ತ್ರ ಅಂತ ಅರ್ಥ. ಯಾರು ತರ್ಕ ಮೀಮಾಂಸಾ ಶಾಸ್ತ್ರದಲ್ಲಿ ಕುಶಲಾನ್ ಚತುರರಾಗಿದ್ದಾರೆ, ಪಂಡಿತರಾಗಿದ್ದಾರೆ, ಅಂಥವರನ್ನು ಕೂಡ, ಅಂತ ಪುಂಸಃ ಅಂತ ಪುರುಷರನ್ನು ಕೂಡ ನ ವಿದ್ಯತೆ ಮಾನಃ ಅಹಂಕಾರಃ ಯೇಷಾಂ ತಾನ್, ಖಂಡಿತ ಪಾಂಡಿತ್ಯ ಅಭಿಮಾನಾನ್. ಇಲ್ಲಿ ತಂತ್ರ ಅಂದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತಾನು ಬರೀತಾರೆ. ಪೂರ್ವಮೀಮಾಂಸಾ ಶಾಸ್ತ್ರ ಅಥವಾ ಉತ್ತರ ಮೀಮಾಂಸಾ ಶಾಸ್ತ್ರ ಎರಡನ್ನು ಇಟ್ಕೋಬೇಕು ಹಾಗೆ ಅಂತ. ಅವರಿಗೆ ಅಹಂಕಾರ ಇರುತ್ತದೆ, ನಾನು ಒಳ್ಳೆ ವಿದ್ಯಾವಂತ ಹಾಗೆ ಅಂತ. ಅವರ ಅಹಂಕಾರವನ್ನ ಖಂಡನೆ ಮಾಡ್ತಾರೆ. ಅತಿಶಯೇನ ಕರೋತಿ, ಅತಿಶಯೇನ ಅಮಾನಾನ್ ಕರೋತಿ ನ ವಿದ್ಯತೆ ಮಾನಃ ಅಹಂಕಾರ. ಅಷ್ಟು ಗರ್ವಿಷ್ಠರಾಗಿದ್ದವರನ್ನ ಆಚಾರ್ಯರ ಜೊತೆಗೆ ವಾದ ಮಾಡಿ ಈ ಮಧ್ವಾಚಾರ್ಯರು ಏನ್ ಮಾಡಿಬಿಡ್ತಾರೆ, ಏನು ಇಲ್ಲದಂತೆ ಮಾಡಿಬಿಡ್ತಾರೆ. ಚರ್ಕರೀತಿ ಅತಿಶಯೇನ ಕರೋತಿ, ಚರ್ಕರೀತಿ ಒಂದೇ ಪದ ಅಂತ. ಚರ್ಕರೀತಿ ಭೃಶಂ ಕರೋತಿ ಅತಿಶಯೇನ ಕರೋತಿ ಅಂತ ಬರ್ತದೆ. ಬತ ಇದು ಖೇದ. ಬತ ಅಂದ್ರೆ ಏನು? ಖೇದ ಅಂದ್ರೆ ಇದೆಲ್ಲ ಪಯಸ್ವಿನಿ ತೀರದಲ್ಲಿ ಆ ಬ್ರಾಹ್ಮಣರೆಲ್ಲ ಸೇರಿ ವಿಚಾರ ಮಾಡತಕ್ಕ ವಿಚಾರ ಇದು. ಅದರಿಂದ ಏಷಃ ಶ್ರೀ ಮಧ್ವಾಚಾರ್ಯ ಇಲ್ಲಿಗೆ ಬರ್ತಾರೆ, ಅವರು ಇಲ್ಲಿಗೆ ಬಂದಿದ್ದಾರೆ, ಮಧ್ವಾಚಾರ್ಯರು ಇಲ್ಲಿಗೆ ಬಂದಿದ್ದಾರೆ. ಆ ದೇವಸ್ಥಾನಕ್ಕೆ ಬಂದಿದ್ರು ಅಂತ ಹಿಂದೆ ನಾವು ನೋಡಿದ್ದೀವಿ, ಹಿಂದಿನ ಶ್ಲೋಕದಲ್ಲಿ. ಅಂತ ಶ್ರೀ ಮಧ್ವಾಚಾರ್ಯರು ಇಹ ಸಮಿತಾನಾಂ, ಇಲ್ಲಿ ನಾವೇನು ಸೇರಿದ್ದೀವಿ ಈ ಮಂಡಲ, ಈ ಕೇರಳ ದೇಶದಲ್ಲಿ, ಮಂಡಲ ಭವ ತೇಷಾಂ ನಃ ಅಸ್ಮಾಕಂ ಅಭಿಮಾನಂ ಕಥಂ ನ ಆನಮಯತಿ. ನಮ್ಮಲ್ಲಿ ನಮಗೂ ಅವಮಾನ ಆಗ್ತದೆ. ಇವ್ರ ಜೊತೆಗೆ ವಾದ ಮಾಡಿ ಸೋತೋಯ್ವಿ ಹಂಗಂತ ಹೇಳಿದ್ರೆ ನಮಗೂ ಮಾನ ಒಟ್ಟೋಗ್ತದೆ. ಅದರಿಂದ ಕಥಂನ ನಿರಾಕುರ್ಯಾತ್, ನಮ್ಮನ್ನ ನಿರಾಕರಣೆ ಮಾಡದಂತೆ, ನಮಗೆ ಸೋಲು ಬರದಂತೆ ಹೇಗೆ ಮಾಡೋದು ಹಾಗೆ ಅಂತ ಮಂತ್ರಯಂತಹ ಈ ರೀತಿಯಾಗಿ ಮಂತ್ರಾಲೋಚನೆ ಮಾಡಿದರಂತೆ. ಯಾರು? ಆ ಕೇರಳ ದೇಶದಲ್ಲಿ ಇದ್ದ ದ್ವಿಜವರ್ಯಾಹ, ಶ್ರೇಷ್ಠ ಬ್ರಾಹ್ಮಣರು ಹಾಗೆ ಅಂತ. ಅಂತವರು ಶ್ರೀ ಮಧ್ವಾಚಾರ್ಯಂ ಉಪೇತ್ಯ ಅಪೃಚ್ಛತ್ ಇದು ಉತ್ತರ ಶ್ಲೋಕೆ ಅನ್ವಯ. ಅಂತ ಬ್ರಾಹ್ಮಣರು, ಮಂತ್ರಾಲೋಚನೆ ಮಾಡಿದ ಬ್ರಾಹ್ಮಣರು ಆಚಾರ್ಯರ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡ್ತಾರೆ. ಅದೇನೆಂಬ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಅರ್ಥ. ಏಷಃ ಮಧ್ವಾಚಾರ್ಯ ಅಸ್ಮಿನ್ ದೇವಾಲಯೇ, ಈ ಮಧ್ವಾಚಾರ್ಯರು ಈ ದೇವಾಲಯದಲ್ಲಿ ಸೇರಿರುವ ನಮ್ಮ ಕೇರಳ ದೇಶದ ಪಂಡಿತರು ಅಂತ ಏನಿದ್ದಾರೆ, ಕೇರಳ ದೇಶೇ ಭುವಾಂ ಉತ್ಪನ್ನಾನಾಂ, ಕೇರಳ ದೇಶದಲ್ಲಿ ಹುಟ್ಟಿದ ನಮ್ಮನ್ನೆಲ್ಲ ನಮ್ಮ ಅಭಿಮಾನ, ನಮಗೆ ಒಂದು ಅಭಿಮಾನ ಗೌರವ ಅಂತ ಇದೆ. ಕಥಂನ ಆನಮಯತಿ, ಅದು ಹೆಂಗ್ ಖಂಡನೆ ಮಾಡದೇ ಇರ್ತಾರೆ? ಎಲ್ಲ ಕಡೆ ಎಲ್ಲರನ್ನು ಸೋಲಿಸಿ ಬಂದವರು ನಮ್ಮನ್ನ ಮಾತ್ರ ಬಿಡ್ತಾರಾ? ನಮಗೂ ಕೂಡ ಅವಮಾನ ಹಾಗೆ ಆಗ್ತದೆ. ಅದರಿಂದ ಇವರನ್ನ ನಮ್ಮನ್ನ ಸೋಲಿಸದಂತೆ ಹೇಗೆ ಮಾಡೋದು? ನಾವು ಸೋತು ಹೋಗಬಾರದು, ನಾವು ಸೋಲದಂತೆ ಮಾಡೋದಕ್ಕೆ ಏನು ಉಪಾಯ ಹಾಗೆ ಅಂತ ಅವರೆಲ್ಲ ಮಂತ್ರಾಲೋಚನೆ ಮಾಡಿದರು ಅಂತ ಅರ್ಥ. ತರ್ಕತಂತ್ರ ಕುಶಲಾನಪಿ ಪುಂಸಃ ಚರ್ಕರೀತಿ ಬತ ಸೋಯಮಮಾನಾನ್ ಮಾನಂ ಆನಮಯತೀಹ ಕಥಂ ನೋ ನೈಷ ಮಂಡಲ ಭುವಾಂ ಸಮಿತಾನಾಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.